ತಾಪಸೋತ್ತಮ ಬಂದು ಪತ್ರವನೆ ಕೊಡಲು ಶ್ರೀಪತಿಯು ತಾನೋದಿ ಬೆನ್ನಿಂದೆಯೇ ಬರೆದ ಆ ಪರಮವಂದ್ಯಥಾ ಸುರಸ್ತೋಮನೆ ಕರೆಸಿ ಈ ಪರಿ ವೈಭೋಗ ಮಾಡಿದ ಹರಿಯು ಅಷ್ಟವರ್ಗದ ಕಾರ್ಯ ಮಾಡಬೇಕೆಂದು ಸೃಷ್ಟೀಶನೆದುರಿಗೆ ಹೇಳಿದ. ಬ್ರಹ್ಮಾಷ್ಟರೊಳಗೆ ಸ್ವಾಮಿ ಲಕ್ಷ್ಮೀನೆ ಸ್ಮರಿಸಿ ನಿಟ್ಟುಸಿರು ಬಿಡುತ್ತಲೀ ಶೋಕದಿ ನುಡಿದ. ಆ ಕ್ಷಣದಲ್ಲಿ ತಾನು ತರಣಿಯನೇ ಕರೆಸಿ ಇಕ್ಷುಚಾಪನ ಮಾತೆ ಬಳಿಗೆ ಹೋಗೆಂದ. ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿಯ ಅಕ್ಷೇಮವನೆ ಕೇಳಿ ತೆರಳಿದಳು ಬೇಗ. ಬಂದ ಸತಿಯಳ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದ ಹರಿಯು. ಸಂದೇಹವಿಲ್ಲದೆ ಸ್ವಾಮಿ ನಡೆಸೆಂದು ಇಂದಿರಾದೇವಿಯು ನುಡಿದಳು ಹರಿಗೆ. ಸ್ವಸ್ತಿವಾಚನ ಮಾಡಿ ಕುಲದೇವರನಿಟ್ಟು ಪ್ರಸ್ತವ ಮಾಡಿದ ದ್ವಿಜರ ಸ್ತೋಮಕ್ಕೆ ಅಷ್ಟಾದ್ರಿಗೆ ಸೂರ್ಯ ಹೋಗಿ ನಿಲ್ಲಲು ಸ್ವಸ್ಥಚಿತ್ತದಿ ಲಕ್ಷ್ಮೀ ಸಹಿತ ಮಲಗಿದರು. ಮರುದಿನ ಲಕ್ಷ್ಮೀಶ ರಾಜರ ಪುರಕ್ಕೆ ಸುರಸ್ತೋಮನೆ ಕೂಡಿ ತೆರಳಿ ಬಂದ. ಬರುವ ಕೃಷ್ಣನ ಕಂಡು ಶುಕಮುನಿ ಸಂಸ್ತುತಿಸಿ ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ. ಅಕಳಂಕ ಮಹಿಮನು ಬಂದ ವಾರ್ತೆ ಕೇಳಿ ಸಕಲ ಜನರ ಕೂಡಿ ಕರೆ ರಾಜ. ನಿಖಿಲ ಪರಿವಾರವನ್ನು ತಾವು ಯಮರಾಜನಿಗೆ ಶ್ರೀಕರನು ಹರುಷದಿಂ ಪರಿಚಯವ ಮಾಡಿಸಿದ. ಮುದದಿಂದ ಎದುರುಗೊಂಡು ಪರಿಮಳ ಪೂಸಿ ಸದಮಲ ಹೃದಯನ ಕರೆತಂದರ್ಮನೆಗೆ. ಪದ್ಮನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಲಿ ತನ್ನ ತರುಣಿ ಒಡಗೂಡಿ. ಹೇಮ ಕುಂಭಗಳಿಂದ ದ್ವಿಜರ ಕೈಯೊಳು ಸ್ವಾಮಿ ಪುಷ್ಕರಣಿಯ ತೋಯವನ್ನೇ ತರಿಸಿ. ಹೇಮ ತಟ್ಟೆಯಲ್ಲಿ ಸ್ವಾಮಿ ಪಾದವನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದನು ರಾಜ. ಚಿನ್ನದ ಕಿರೀಟ ಆಭರಣವನ್ನಿಟ್ಟು ಕನ್ಯಾದಾನವ ಮಾಡಿ ಧನ್ಯನಾದ. ತನ್ನ ಮಗಳನ್ನೇ ಶ್ರೀನಿವಾಸಗೆ ಒಪ್ಪಿಸಿ ಉನ್ನತ ಪದವಿಯಂ ಚೆನ್ನಾಗಿ ಪಡೆದ. ಮಾವನಪ್ಪಣೆಗೊಂಡು ಮಹಿದಗೋಸ್ತ್ರವ ಕೊಟ್ಟು ಭಾವಶುದ್ಧದಿ ತನ್ನ ಮಾವಗೊಂದಿಸಿದ. ಯಾವಾಗ ಕರೆದರೂ ಬರುವೆನು ನಾನೆಂದು ಪಾವನ ಮಾಡೆಂದು ಧರಣಿಗೊಂದಿಸಿದ. ಅಷ್ಟಗೋಪುರ ಏರಿ ಕಣ್ಣಿಟ್ಟು ನೋಡುತ್ತಲೇ ಎಷ್ಟು ಹೇಳಲೀಕೆ ಸುಕೃತ ಫಲವೆಂತೋ. ಅಜರುದ್ರ ಮೊದಲಾದ ಸುರರು ದ್ವಿಜರೆಲ್ಲ ಸುಜನರಂದಣವೇರಿ ಪುರಕ್ಕೆ ಸಾಗಿದರು. 6 ತಿಂಗಳು ಮೀರಿ ಗಿರಿಗೆ ಹೋಗುವೆನೆಂದು ಧೀರತ ನಿಂತನೆ ಕುಂಭಜರಾಶ್ರಮದಿ. ಧರೆಯೊಳು ಒಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ. ಪುರಂದರ ವಿಠಲ ಶೋಭಾನವೆನ್ನಿರೆ ಸುರರುಳು ಶುಭಗಳಿಗೆ. ಶೋಭಾನವೆನ್ನಿರೆ ಸುಗುಣನಿಗೆ ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ. ಶೋಭಾನವೆನ್ನಿರೆ ಸುರಪ್ರಿಯರಿಗೆ ಶೋಭಾನವೆನ್ನಿರೆ ಸುರಪ್ರಿಯರಿಗೆ.